ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತ ಇನ್ನೂ ಮಾಸಿಲ್ಲ. ಸೆಪ್ಟೆಂಬರ್ 27, 2025ರಂದು ನಡೆದ ಕಾಲ್ತುಳಿತದಲ್ಲಿ 41 ಜನ ಪ್ರಾಣ ಕಳ್ಕೋತಾರೆ. ಟಿವಿಕೆ ಪಕ್ಷದ ನಾಯಕ ವಿಜಯ್ ರ್ಯಾಲಿಯಲ್ಲಿ ಭಾಗವಹಿಸುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸುತ್ತಾರೆ. ಇದೇ ವೇಳೆ ದುರಂತ ಸಂಭವಿಸಿ ಬಿಡುತ್ತೆ. ಆದ್ರೀಗ ವಿಜಯ್ ದಳಪತಿ ತಮಿಳುನಾಡು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇವತ್ತು ಕರೂರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಜೀವ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಶೋಕ ಮತ್ತೆ ಒಗ್ಗಟ್ಟಿನ ಸಂಕೇತವಾಗಿ ಕಪ್ಪು ಬಟ್ಟೆ ಧರಿಸಿ ವಿಜಯ್ ಕರೂರಿಗೆ ಭೇಟಿ ನೀಡಿದ್ರು. ಬಹಿರಂಗ ವೇದಿಕೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳನ್ನ ಉದ್ದೇಶಿಸಿ ವಿಜಯ್ ಮಾತನಾಡಿದ್ರು. ಅವತ್ತು ರ್ಯಾಲಿ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಪೊಲೀಸರು ಮೊದಲೇ ಸೂಚನೆಯನ್ನ ಕೊಟ್ಟಿದ್ರೆ ನಾನು ಬರ್ತಾ ಇರಲಿಲ್ಲ, ಈ ಘಟನೆ ನಡೀತಾನೇ ಇರಲಿಲ್ಲ. ಬದಲಾಗಿ ಪೊಲೀಸರು ನಾಟಕ ಮಾಡಿ ನನಗೆ ದಾರಿ ಮಾಡಿಕೊಟ್ಟು ಪ್ರಚಾರದ ಬಸ್ ಏರುವಂತೆ ಮಾಡಿದ್ರು ಅಂತ ಸಿಎಂ ವಿಜಯ್ ಆರೋಪಿಸಿದ್ದಾರೆ. ನಾನು ಕರೂರಿನ ಜನರಿಗಾಗಿ ಇವತ್ತು ಇಲ್ಲಿಗೆ ಬಂದೆ, ನನಗಾಗಿ ಅಲ್ಲ. ಆದರೆ ದುರಂತಕ್ಕೆ ನನ್ನನ್ನೇ ದೂರಿದ್ರು. ಘಟನೆ ಬಳಿಕ ಪ್ರತಿಕ್ರಿಯಿಸದೆ ಮನೆಯಲ್ಲಿ ಅವಿತು ಕೂತಿದ್ದೇನೆ ಅಂತ ಆರೋಪ ಮಾಡಿದ್ರು. ಡಿಎಂಕೆ ಈ ವಿಚಾರವನ್ನ ರಾಜಕೀಯ ಮಾಡಿಬಿಟ್ರು. ನನಗೆ ಹಣಕ್ಕಿಂತ ಜನರೇ ಮುಖ್ಯ. ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಏಳು ಬೀಳನ್ನ ಕಂಡಿದ್ದೀನಿ, ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಅದೆಲ್ಲಕ್ಕಿಂತ ಕರೂರು ಕಾಲ್ತುಳಿತ ಪ್ರಕರಣ ನನ್ನ ನೆನಪಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಕರೂರು ನನ್ನ ಹೃದಯದಲ್ಲಿ ಸದಾ ಇರುತ್ತೆ ಅಂತ ಹೇಳಿದ್ದಾರೆ. ಘಟನೆಯಲ್ಲಿ ಜೀವ ಕಳೆದುಕೊಂಡ 11 ಜನರಿಗಾಗಿ ಸ್ಮಾರಕವನ್ನ ನಿರ್ಮಿಸುವುದಾಗಿ ಘೋಷಿಸಿದರು. ಜನರನ್ನ ಕಾಯಿಸೋ ಉದ್ದೇಶ ನನಗಿರಲಿಲ್ಲ. ಜನರಿಗಾಗಿ ರಾಜಕೀಯಕ್ಕೆ ಬಂದವನು ಈ ವಿಜಯ್. ನನಗೆ ಎಲ್ಲವನ್ನ ಕೊಟ್ಟ ಜನರಿಗಾಗಿ ಎಲ್ಲಾ ಬಿಟ್ಟು ಜನರಿಗಾಗಿ ಜನರ ಸೇವೆ ಮಾಡೋದಕ್ಕೆ ಬಂದವನು ನಾನು. ನಮಗೆ ಇಷ್ಟೆಲ್ಲ ನೋವು ಕೊಟ್ಟವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಟ್ಟಿದ್ದೀರಾ. ಆದರೆ ಇಷ್ಟು ಸಾಲೋದಿಲ್ಲ, ನಿರಂತರವಾಗಿ ಮತ್ತೆ ಎದ್ದು ಬರೋದಕ್ಕೆ ಸಾಧ್ಯವಾಗದಂತೆ ತಿರುಗೇಟನ್ನ ಕೊಡಬೇಕು. ಇಷ್ಟೆಲ್ಲ ಆಗ್ಬಿಟ್ರೆ ನಾನು ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾರೆ. ಅವತ್ತು ಇವತ್ತು ಯಾವತ್ತೂ ನಾನು ಜನರನ್ನ ಬಿಟ್ಟು ಹೋಗಲ್ಲ. ಹಣ ಮುಖ್ಯನೋ ಜನ ಮುಖ್ಯನೋ ಅಂತ ಕೇಳಿದ್ರೆ ಜನರೇ ನನಗೆ ಮುಖ್ಯ. ನನ್ನ ರೀತಿ ಮಾತನಾಡೋದಕ್ಕೆ ಅವರಿಗೆ ಧೈರ್ಯ ಇದೆಯಾ ಅಂತ ವಿಜಯ್ ಅಬ್ಬರಿಸಿದ್ದಾರೆ. ಇದೇ ವೇಳೆ ಸಿಎಂ ವಿಜಯ್ ಕಾಲ್ತುಳಿತ ಪ್ರಕರಣದಲ್ಲಿ ಜೀವ ಕಳೆದುಕೊಂಡ 32 ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡಿ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸುವ ನೇಮಕಾತಿ ಆದೇಶಗಳನ್ನು ಹಸ್ತಾಂತರಿಸಿದರು. ತಮ್ಮ ಭಾಷಣದ ಉದ್ದಕ್ಕೂ ಡಿಎಂಕೆ ಪಕ್ಷ ಮಾಜಿ ಸಿಎಂ ಸ್ಟಾಲಿನ್ ವಿರುದ್ಧ ವಿಜಯ್ ವಾಗ್ದಾಳಿ ನಡೆಸಿದರು. ನೀವು ಅಧಿಕಾರದಲ್ಲಿದ್ದಾಗ ನಾನಲ್ಲಿ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು ಅಂತ ತಡೆಯೋ ಪ್ರಯತ್ನ ಮಾಡಿದ್ರಿ. ಈಗ ಕೂಡ ಅದೇ ಪ್ರಯತ್ನ ಮಾಡ್ತಾ ಇದ್ದೀರಾ. ನಾನಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಸರ್ಕಾರ ಇಲ್ಲ, ಈಗ ನಮ್ಮ ಸರ್ಕಾರ ಇರೋದು ಅನ್ನೋದನ್ನ ಮರ್ತು ಬಿಟ್ಟಿರೋ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ವಿಜಯ್ ವ್ಯಂಗ್ಯವಾಡಿದ್ದನ್ನ ಗಮನಿಸಬಹುದು. ರಾಜಕೀಯದಲ್ಲಿ ಸೋಲನ್ನ ಗಂಭೀರವಾಗಿ ತಗೋಬೇಡಿ, ಮತ್ತೆ ಗೆದ್ದು ಬನ್ನಿ. ಅದು ಬಿಟ್ಟು ಅಧಿಕಾರದ ಹುಚ್ಚು ಹಿಡಿಸ್ಕೊಂಡು ಅಲಿಬೇಡಿ. ಒಳ್ಳೆ ರಾಜಕೀಯ ಮಾಡಿ, ಅದು ನಿಮಗೆ ಗೊತ್ತಿಲ್ಲ ಅಲ್ವಾ ಅಂತಾನು ಕುಟುಕಿದ್ದಾರೆ.